ನಮಸ್ಕಾರ, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಇದು ಶ್ರೀ ವಿಷ್ಣು ವೆಂಕಟೇಶ್ವರನಾದ ಕಥೆ. ವೆಂಕಟೇಶ್ವರ ಎಂದರೆ ವೆಂಕಟನ ಅಧಿಪತಿ. ಈ ಪದವು ವೆಂಕಟ ಆಂಧ್ರ ಪ್ರದೇಶದ ಬೆಟ್ಟದ ಹೆಸರು ಮತ್ತು ಈಶ್ವರ ಲಾರ್ಡ್ ಪದಗಳ ಸಂಯೋಜನೆಯಾಗಿದೆ. ಇನ್ನೊಂದು ಅರ್ಥದ ಪ್ರಕಾರ ವೆನ್ ದೂರ ಇಡುತ್ತದೆ ಮತ್ತು ಕಟ್ಟ ತೊಂದರೆಗಳು. ವೆಂಕಟ ಎಂದರೆ ತೊಂದರೆಗಳನ್ನು ದೂರವಿಡುವವನು. ವೆಂಕಟೇಶ್ವರ ಎಂದರೆ ವೆಂಕಟಗಳ ಅಧಿಪತಿ. ಅದರ ಅರ್ಥ ಭಗವಾನ್ ವೆಂಕಟೇಶ್ವರನು ನಮ್ಮ ಪಾಪಗಳನ್ನು ನಿವಾರಿಸುತ್ತಾನೆ. ಈಶ್ವರ ಎಂದರೆ ಒಡೆಯ, ಈ ಬೆಟ್ಟಗಳ ಒಡೆಯ. ಈ ಬೆಟ್ಟಗಳ ಒಡೆಯನೇ ವೆಂಕಟೇಶ್ವರ ಎಂದು ಹೇಳುವುದುಂಟು. ಈ ವೆಂಕಟೇಶ್ವರನನ್ನು ಕಲಿಯುಗದ ದೈವ ಎಂದು ಕರೆಯುವ ಕಾರಣ ಆತ ನೆಲೆಸಿರುವ ತಿರುಪತಿಯನ್ನು ಕಲಿಯುಗದ ವೈಕುಂಠ ಎಂದು ಹೇಳಲಾಗುತ್ತದೆ. ಆಂಧ್ರ ಪ್ರದೇಶದ ತಿರುಮಲ ವೆಂಕಟೇಶ್ವರ ದೇಗುಲದಲ್ಲಿ ಸ್ವಾಮಿ ನೆಲೆಸಿದ್ದು ಪ್ರತಿದಿನ ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹವಾಗುತ್ತದೆ. ಹಾಗಾಗಿ ಇದನ್ನು ವಿಶ್ವದ ಅತಿ ಸಿರಿವಂತ ದೇವಾಲಯ. ವೆಂಕಟೇಶ್ವರನು ಜಗವನ್ನೆಲ್ಲ ಪೋಷಣೆ ಮಾಡುತ್ತಿರುವ ವಿಷ್ಣುವಿನ ಅವತಾರ. ವಿಷ್ಣು ವೆಂಕಟೇಶ್ವರನಾದ ಕಥೆ ಇದು. ಪದ್ಮಪುರಾಣ, ವರಾಹ ಪುರಾಣ, ಗರುಡ ಪುರಾಣ, ಮಾರ್ಕಂಡೇಯ ಪುರಾಣ ಮತ್ತು ಇತರ ಪುರಾಣಗಳಲ್ಲಿ ವಿಷ್ಣುವಿನ ವೆಂಕಟೇಶ್ವರನ ಅವತಾರವನ್ನು ಒಂದು ದೊಡ್ಡ ಪ್ರಮುಖ ಘಟ್ಟ ಎಂದು ಪರಿಗಣಿಸಲಾಗಿದೆ. ಒಮ್ಮೆ ಗಂಗಾತೀರದಲ್ಲಿ ಒಂದು ಯಾಗ ನಡೆಯಬೇಕಿತ್ತು. ಆದರೆ ಯಾವ ದೇವರಿಗೆ ಆಚರಣೆಗಳನ್ನು ಮಾಡಬೇಕೆಂದು ಋಷಿಮುನಿಗಳಿಗೆ ತಿಳಿದಿರಲಿಲ್ಲ. ಅವರು ನಾರದರನ್ನು ಭೇಟಿಯಾಗಿ ಸಂದಿಗ್ಧ ಪರಿಸ್ಥಿತಿಯನ್ನು ವಿವರಿಸಿದರು. ಋಷಿ ಭೃಗು ಮೊದಲು ದೇವತೆಗಳ ಅಧಿಪತಿಯಾದ ಇಂದ್ರನ ಬಳಿಗೆ ಹೋದರು, ಆದರೆ ಬರಿಗೈಯಲ್ಲಿ ಹಿಂದಿರುಗಿದರು. ನಂತರ ಅವರು ಬ್ರಹ್ಮನ ಹತ್ತಿರ ಹೋಗುತ್ತಾರೆ, ಆದರೆ ಬ್ರಹ್ಮನು ವಿಷ್ಣುವಿನ ನಾಮ ಜಪದಲ್ಲಿ ಮಗ್ನರಾಗಿರುತ್ತಾನೆ. ಭೃಗು ಬಂದಿರುವುದು ಗಮನಿಸುವುದಿಲ್ಲ. ಇದರಿಂದ ಕೋಪಗೊಂಡ ಭೃಗು ಭೂಮಿ ಮೇಲೆ ಬ್ರಹ್ಮನನ್ನು ಯಾರೂ ಪೂಜಿಸಬಾರದೆಂದು ಶಾಪ ನೀಡುತ್ತಾನೆ. ಇದರ ಬಳಿಕ ಭೃಗು ಶಿವನಲ್ಲಿಗೆ ತೆರಳುತ್ತಾನೆ. ಅಲ್ಲಿ ಶಿವನು ಪಾರ್ವತಿಯೊಂದಿಗೆ ಮಾತನಾಡುತ್ತಾ ಮಗ್ನರಾಗಿದ್ದಾನೆ. ಇದರ ಬಳಿಕ ಭೃಗು ವಿಷ್ಣುವಿನ ಹತ್ತಿರ ಹೋಗುತ್ತಾನೆ. ಆ ಸಮಯದಲ್ಲಿ ವಿಷ್ಣು ಸರ್ಪಗಳ ಹಾಸಿಗೆಯ ಮೇಲೆ ಮಲಗಿದ್ದನು ಮತ್ತು ಭೃಗು ಬಂದಾಗ ಅವನು ವಿಷ್ಣುವಿನ ಪಾದಗಳನ್ನು ನೋಡಿ ತನಗೆ ಗೌರವ ಕೊಡಲಿಲ್ಲ. ವಿಷ್ಣು ಈ ಕ್ರಮಕ್ಕೆ ಪ್ರತಿಕ್ರಿಯಿಸಲಿಲ್ಲ, ಬದಲಿಗೆ ಋಷಿಗಳ ಬಳಿ ಕ್ಷಮೆ ಯಾಚಿಸಿದನು. ಆದರೆ ಮಹಾಲಕ್ಷ್ಮಿಯು ವಿಷ್ಣು ಋಷಿಯ ಕ್ಷಮೆ ಕುರಿತಕ್ಕೆ ತುಂಬ ಕೋಪಗೊಳ್ಳುತ್ತಾಳೆ. ಆಗ ಶ್ರೀನಿವಾಸ ವೆಂಕಟೇಶ್ವರನು ಮಾನವ ರೂಪದಲ್ಲಿ ಲಕ್ಷ್ಮಿಯನ್ನು ಹುಡುಕುತ್ತಾ ಭೂಮಿಗೆ ಹೋದನು. ಬದಲಿಗೆ ಶೇಷಾಚಲಂ ಬೆಟ್ಟಗಳಲ್ಲಿ ನೆಲೆಸಿದ. ಚೋಳರಾಜನು ಇದನ್ನು ಪಡೆದು ಮೇಯಲು ವೈಕುಂಠ ಬೆಟ್ಟಕ್ಕೆ ಕಳಿಸುತ್ತಾನೆ. ಅರಮನೆಯಲ್ಲಿದ್ದ ರಾಣಿಯ ಹಸುವು ಹಾಲು ಕೊಡದೇ ಇರುವ ಕಾರಣ ತುಂಬ ಕೋಪಗೊಂಡು ಅವಳು ದನ ಕಾಯುವ ಹುಡುಗರಿಗೆ ಹಸುವಿನ ಬಗ್ಗೆ ಬೆಟ್ಟದಲ್ಲಿ ಒಂದು ಗೆದ್ದಲಿನ ಗೂಡಿಗೆ ಹಸು ಹಾಲೆರೆಯುತ್ತಿರುವುದನ್ನು ದನ ಕಾಯುವ ಹುಡುಗರು ನೋಡುತ್ತಾರೆ. ವಿಷ್ಣು ರಕ್ತದಲ್ಲಿ ತೊಯ್ದಿರುತ್ತಾನೆ. ಇದನ್ನು ಕಂಡ ದನ ಕಾಯುವ ಹುಡುಗ ಕೆಳಗೆ ಬಿದ್ದು ಆಘಾತದಿಂದ ಸಾಯುತ್ತಾನೆ. ವಿಷ್ಣು ಹೊರಬಂದು ರಾಜನಿಗೆ ತನ್ನ ದರ್ಶನ ನೀಡುತ್ತಾನೆ. ಈ ವೇಳೆ ವಿಷ್ಣು ರಾಜನು ನೀನು ಆಕಾಶ ರಾಜನಾಗಿ ಹುಟ್ಟಿ ಬಾ. ವಿಷ್ಣು ದೇವರು ಶ್ರೀನಿವಾಸನ ರೂಪ ಪಡೆದು ವರಾಹ ಕ್ಷೇತ್ರದಲ್ಲಿ ವಾಸಿಸುತ್ತಾನೆ. ವರ್ಷಗಳು ಕಳೆದಂತೆ ಎರಡನೇ ಜನ್ಮದಲ್ಲಿ ಪದ್ಮಾವತಿ ಮತ್ತು ಶ್ರೀನಿವಾಸ ಅಂತಿಮವಾಗಿ ಭೇಟಿಯಾಗಿ ಮದುವೆಯಾದರು. ಮದುವೆಗಾಗಿ ಶ್ರೀನಿವಾಸ ಭಗವಾನ್ ಕುಬೇರನಿಂದ ಅಪಾರ ಪ್ರಮಾಣದ ಸಾಲವನ್ನು ತೆಗೆದುಕೊಂಡು ಶ್ರೀನಿವಾಸ ಮತ್ತು ಪದ್ಮಾವತಿಯ ದೇವತೆಯ ಪವಿತ್ರ ಮದುವೆಯು
ನೆರವೇರುತ್ತದೆ. ಇದರಿಂದಾಗಿ ಹೆಚ್ಚಿನವರು ವೆಂಕಟೇಶ್ವರ ದೇವರು ಮತ್ತು ಪದ್ಮಾವತಿ ದೇವಿ ಇರುವ ಇಲ್ಲಿ ಮದುವೆಯಾದರೆ ದೇವರ ಆಶೀರ್ವಾದ ಯಾವಾಗಲೂ ಇರುತ್ತದೆ. ತಿರುಪತಿ ಬಾಲಾಜಿ ದೇವಸ್ಥಾನ, ತಿರುಮಲ ವೆಂಕಟೇಶ್ವರ ದೇವಸ್ಥಾನ, ತಿರುಪತಿ ಬಾಲಾಜಿ ಮಂದಿರ ಸಾರ್ವಜನಿಕರ ಅಪಾರ ಕೊಡುಗೆ ಮತ್ತು ದೇಣಿಗೆ ಪಡೆಯುವ ಭೂಮಿ. ಈ ವೆಂಕಟೇಶ್ವರ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯ ಜನರು ಭೇಟಿ ನೀಡುತ್ತಾರೆ. ಆ ಸಾಲವನ್ನು ತೀರಿಸಲು ಪ್ರಪಂಚದಾದ್ಯಂತದ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಹಣವನ್ನು ದಾನ ಮಾಡುತ್ತಾರೆ. ಭಕ್ತರ ಪ್ರಕಾರ ವೆಂಕಟೇಶ್ವರನನ್ನು ಪೂಜಿಸುವುದರಿಂದ ಹಲವಾರು ಪ್ರಯೋಜನಗಳನ್ನು ಪಡೆಯಬಹುದು. ತಿರುಪತಿ ಬಾಲಾಜಿಗೆ ಭೇಟಿ ನೀಡಿ ವೆಂಕಟೇಶ್ವರನನ್ನು ಪ್ರಾರ್ಥಿಸಿದರೆ ಅದೃಷ್ಟ ಒಲಿಯುತ್ತದೆ ಎಂಬುದು ಭಕ್ತರ ನಂಬಿಕೆ. ವೆಂಕಟೇಶ್ವರ ದೇವರನ್ನು ಪ್ರಾರ್ಥಿಸಿದರೆ ತೊಂದರೆ ದೂರವಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ವೆಂಕಟೇಶ್ವರನನ್ನು ಪ್ರಾರ್ಥಿಸಿದರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದು ಭಕ್ತರ ನಂಬಿಕೆ. ಭಕ್ತರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲು ಪ್ರಾರ್ಥಿಸುತ್ತಾರೆ. ಭಕ್ತರು ಮತ್ತು ತಮ್ಮ ಪ್ರೀತಿ ಪಾತ್ರರಿಗೆ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಭಕ್ತರು ಪುನರ್ಜನ್ಮದ ಚಕ್ರದಿಂದ ವಿಮೋಚನೆಗಾಗಿ ಪ್ರಾರ್ಥಿಸುತ್ತಾರೆ. ತಿರುಪತಿ ಬಾಲಾಜಿ ದೇವಸ್ಥಾನವು ಧನಾತ್ಮಕ ಶಕ್ತಿಯನ್ನು ಹೊರಸೂಸುತ್ತದೆ ಎಂದು ನಂಬಲಾಗಿದೆ. ತಿರುಪತಿ ಬಾಲಾಜಿ ದೇವಸ್ಥಾನವು ಭಕ್ತರಿಗೆ ಚಿಕಿತ್ಸೆ ನೀಡುತ್ತದೆ ಎಂದು ನಂಬಲಾಗಿದೆ. ಆಚರಣೆಗಳು ಮತ್ತು ಸಾಮೂಹಿಕ ಪ್ರಾರ್ಥನೆಗಳಿಂದ ಉತ್ಪತ್ತಿಯಾಗುವ ಪವಿತ್ರ ಕಂಪನಗಳು ವೆಂಕಟೇಶ್ವರ ತನ್ನ ಪವಿತ್ರ ನಾಮಗಳನ್ನು ಜಪಿಸುವುದಕ್ಕಾಗಿ ಕಣ್ಣು ತೆರೆದ ದೇವರು. ಅವರು ಕಲಿಯುಗದ ಪ್ರಯೋಗಗಳು ಮತ್ತು ತೊಂದರೆಗಳಿಂದ ಮಾನವ ಕುಲವನ್ನು ರಕ್ಷಿಸಲು ಭೂಮಿಯ ಮೇಲೆ ಕಾಣಿಸಿಕೊಂಡರು. ವೆಂಕಟೇಶ್ವರನನ್ನು ಶ್ರೀನಿವಾಸ, ಇವರಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ. ಮಲೆಯಪ್ಪ, ಬೆಟ್ಟದ ಅಧಿಪತಿ ಮತ್ತು ಗೋವಿಂದ, ಹಸುಗಳ ರಕ್ಷಕ ಮುಂತಾದ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.